ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಪಾಂಡುರಾಜನ ವಾನಪ್ರಸ್ಥಕ್ಕೆ ಒಬ್ಬ ಋಷಿ ಹೇಗೆ ಕಾರಣರಾದರು ಎನ್ನುವುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುರುವಂಶಕ್ಕೆ ಅವು ಬಂಗಾರದ ದಿನಗಳು. ಪಾಂಡುವು ತನ್ನ ಇಬ್ಬರು ಪತ್ನಿಯರೊಂದಿಗೆ ಅರಮನೆಯಲ್ಲಿ 1 ತಿಂಗಳವರೆಗೆ ರಾಜ್ಯಸುಖ ಅನುಭವಿಸಹತ್ತಿದ. ಸಂಸಾರದ ನೆಮ್ಮದಿ ಪಾಂಡುವಿಗೆ ಇನ್ನಷ್ಟು ಉತ್ಸಾಹ ಲವಲವಿಕೆಯನ್ನು ತಂದುಕೊಟ್ಟಿತು. ನಂತರ ಅವನು ತನ್ನ ಪೂರ್ವ ನಿಶ್ಚಯದಂತೆ ಸೈನ್ಯದೊಡನೆ ಚೈತ್ರಯಾತ್ರೆಗೆ ಹೊರಟನು. ದಿಗ್ವಿಜಯಕ್ಕೆ ಹೊರಡುವ ಮುನ್ನ ಅವನು ಪಿತಾಮಹ ಭೀಷ್ಮನಿಗೆ ವಂದಿಸಿ ಅವನ ಆಶೀರ್ವಾದವನ್ನು ಪಡೆದ. ಅಗ್ರಜ ಧೃತರಾಷ್ಟ್ರ ಮತ್ತು ಅನುಜ ವಿದುರ ಮೊದಲಾದವರ ಅನುಮತಿ ಪಡೆದು ಚತುರಂಗ ಬಲದೊಂದಿಗೆ ಹಸ್ತಿನಾಪುರದಿಂದ ಹೊರಟನು. ರಾಜ ಪಾಂಡುವು ಒಳ್ಳೆಯ ಯೋಧನಾಗಿದ್ದ. ಅವನು ಮೊಟ್ಟ ಮೊದಲು ಕುರುವಂಶದ ಶತ್ರು ದಶಾರ್ಣದ ರಾಜನ ಮೇಲೆ ಆಕ್ರಮಣ ಮಾಡಿದ. ದಶಾರ್ಣದ ರಾಜ ಕುರುವಂಶದ ಸಂಬಂಧಿಯೇ ಆಗಿದ್ದ. ಆದರೂ ಅವನು ಭೀಷ್ಮನು ಕುರುವಂಶದ ರಕ್ಷಣೆಯಲ್ಲಿ ತೊಡಗಿದ್ದಾಗ ಅನೇಕ ಸಲ ಹಸ್ತಿನಾಪುರದ ಮೇಲೆ ಆಕ್ರಮಣ ಮಾಡಿ ತೊಂದರೆ ಕೊಟ್ಟಿದ್ದ. ಅವನನ್ನು ಮುಗಿಸಿಬಿಡುವುದು ಭೀಷ್ಮನಿಗೆ ಕಷ್ಟದ ಕೆಲಸವೇನೂ ಆಗಿರಲಿಲ್ಲ. ಆದರೆ ಅಂತಹ ರುದ್ರನೊಡನೆ ಕಾದಾಡುವುದು ಭೀಷ್ಮನಿಗೆ ಬೇಕಿರಲಿಲ್ಲ. ಈ ದುಷ್ಟ ರಾಜನಿಗೆ ಶಿಕ್ಷಿಸಲು ಪಾಂಡು ಪಣ ತೊಟ್ಟಿದ್ದ. ಸಿಂಹ ಸಮಾನ ಪರಾಕ್ರಮಿಯಾದ ರಾಜ ಪಾಂಡು ದಶಾರ್ಣದ ರಾಜನನ್ನು ಕ್ಷಣ ಮಾತ್ರದಲ್ಲಿ ಪರಾಜಯಗೊಳಿಸಿದ. ಅವನಿಂದ ದಂಡರೂಪವಾಗಿ ಹೇರಳ ಕಪ್ಪ ಕಾಣಿಕೆ ವಸೂಲಿ ಮಾಡಿದನಲ್ಲದೆ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸುವಂತೆ ಮಾಡಿದ. ಹೀಗೆ ಕಾಶಿ, ಅಂಗ, ವಂಗ, ಕಳಿಂಗ ದೇಶಗಳನ್ನೆಲ್ಲ ಗೆದ್ದ ಮೇಲೆ ಮಗಧ ರಾಜ್ಯಕ್ಕೆ ಮುತ್ತಿಗೆ ಹಾಕಿ ಅಲ್ಲಿಯ ರಾಜನನ್ನು ಸುಲಭವಾಗಿ ಸೋಲಿಸಿದ. ಚಿತ್ರಾಂಗದ ವಿಚಿತ್ರ ವೀರ್ಯರು ಮಕ್ಕಳಿಲ್ಲದೆ ಸತ್ತಿರುವುದರಿಂದ ಭೀಷ್ಮನೊಬ್ಬನ ಮೇಲೆ ರಾಜ್ಯಭಾರವು ಬಿದ್ದಿದ್ದ ಕಾಲದಲ್ಲಿ ಈ ಚಿಕ್ಕ ಪುಟ್ಟ ರಾಜರುಗಳೆಲ್ಲ ಕುರುವಂಶವು ನಿರ್ಮೂಲನೆಯಾಗುವುದರಲ್ಲಿದೆ ಎಂದುಕೊಂಡಿದ್ದರು. ಆದುದರಿಂದ ಪಾಂಡುವಿನ ಈ ದಿಗ್ವಿಜಯವು ಅನೇಕ ರೀತಿಯಲ್ಲಿ ಪರಿಣಾಮಕಾರಿಯಾಯಿತು. ಪಾಂಡುವಿಗೂ ಇದರಿಂದ ಕೀರ್ತಿ ಬಂದಿತು. ಅವನ ಕಾಲದಲ್ಲಿ ಅವನೇ ಅಪ್ರತಿಮ ವೀರನೆಂದು ಪರಿಗಣಿಸಲ್ಪಟ್ಟಿದ್ದನು. ಪಾಂಡು ವಿವಾಹದ ನಂತರ ಹೆಚ್ಚು ಕಾಲ ರಣರಂಗದಲ್ಲೇ ಕಳೆದಿದ್ದ. ದಿಗ್ವಿಜಯದ ನಂತರ ಹಸ್ತಿನಾಪುರಕ್ಕೆ ಹಿಂತಿರುಗಿದ ಬಳಿಕವೂ ಅವನು ತಮ್ಮ ಸಂಘದಲ್ಲಿ ಕಳೆಯುತ್ತಾನೆ ಎಂಬ ಭರವಸೆ ಕುಂತಿ ಮಾದ್ರಿಯರಿಗಿರಲಿಲ್ಲ. ಆದರೆ ತನ್ನ ಪ್ರಿಯ ಪತ್ನಿಯರ ಮನದ ಇಂಗಿತವನ್ನು ಪಾಂಡು ಅರಿತಿದ್ದ. ಅವರಿಬ್ಬರನ್ನು ಕರೆದುಕೊಂಡು ಸ್ವಲ್ಪ ದಿನ ಎಲ್ಲಾದರೂ ವಿಹಾರಕ್ಕೆ ಹೋಗಬೇಕೆಂದು ಅವನಿಗೂ ಅನಿಸಿತು. ಹೀಗೆ ಒಂದು ದಿನ ಭೀಷ್ಮನು ಪಾಂಡುವನ್ನು ಕರೆದು, ವತ್ಸೆ ಪಾಂಡು, ನೀನು ನಿರಂತರ ಯುದ್ಧ ಮಾಡಿ ದಣಿದಿದ್ದೀಯಾ. ನೀನು ಕೆಲ ದಿನಗಳ ಮಟ್ಟಿಗೆ ನಿನ್ನ ಪತ್ನಿಯರ ಜೊತೆ ಯಾತ್ರೆಯನ್ನು ಮಾಡಿ ಲೋಕ ದರ್ಶನ ಮಾಡಿ ಬರಬೇಕೆನ್ನುವುದು ನನ್ನ ಆಸೆ. ಇದರಿಂದ ಪ್ರಜೆಗಳು ರಾಜನನ್ನು ತಮ್ಮ ಮಧ್ಯೆ ನೋಡಿ ಸಂತೋಷಗೊಳ್ಳುತ್ತಾರೆ. ನಿನಗೂ ಪ್ರಜೆಗಳ ಸುಖ ದುಃಖದ ಪ್ರತ್ಯಕ್ಷ ಅನುಭವವಾಗುತ್ತದೆ. ಪ್ರಾಚೀನ ಕಾಲದಿಂದಲೂ ಶ್ರೇಷ್ಠರಾದ ರಾಜರು ಈ ಪರಂಪರೆಯನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಎಂದು ಹೇಳಿದನು. ಇದೆಲ್ಲ ಯಾರ ಚತುರತೆಯಿಂದ ನಡೆಯಿತು ಎಂದು ಅರಿಯಲು ಪಾಂಡುವಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಅವನು ನಗುತ್ತಾ ವಿದುರನ ಕಡೆಗೆ ನೋಡಿದ ಮತ್ತು ಭೀಷ್ಮನ ಆಜ್ಞೆಯಂತೆ ಯಾತ್ರೆಯ ಸಿದ್ಧತೆ ನಡೆಸುವಂತೆ ಅಪ್ಪಣೆ ಕೊಟ್ಟು ತನ್ನ ರಾಜಭವನದ ಕಡೆಗೆ ನಡೆದ. ಲೋಕ ವಿಹಾರಕ್ಕೆ ಹೋಗಿಬಾ ಎಂದು ಪೂಜನೀಯ ಭೀಷ್ಮನು ರಾಜ ಪಾಂಡುವಿಗೆ ಮಾಡಿದ ಆಜ್ಞೆ ಇಬ್ಬರು ಕುಲವಧುಗಳಿಗೆ ವರದಾನದಂತೆ ಭಾಸವಾಯಿತು. ಪಾಂಡು ಬಂದ ನಂತರ ಅವರಿಬ್ಬರು ಪಾಂಡುವನ್ನು ಹರ್ಷದಿಂದ ಸ್ವಾಗತಿಸಿದರು. ಇತ್ತ ಕಡೆ ಈ ಯಾತ್ರೆ ಕೇವಲ ವಿಶ್ರಾಂತಿ ಮತ್ತು ಮನೋಲ್ಲಾಸಕ್ಕಾಗಿ ಎಂದು ಅರಿತ ವಿದುರನು ವಿಹಾರ ಯಾತ್ರೆಯ ಸಿದ್ಧತೆ ಮಾಡಿದ. ಪಾಂಡುವು ಪ್ರಕೃತಿಯ ರಮಣೀಯ ಪ್ರದೇಶವಾದ ಹಿಮಾಲಯಕ್ಕೆ ತನ್ನ ಸುಂದರ ಸತಿಯರಾದ ಕುಂತಿ ಮತ್ತು ಮಾದ್ರಿಯರ ಸಂಗಡ ಯಾತ್ರೆಗೆ ಹೊರಟನು. ಎಳೆ ವಯಸ್ಸಿನ ಪತ್ನಿಯರೊಂದಿಗೆ ಹಿಮಾಲಯದ ದಕ್ಷಿಣ ತಪ್ಪಲಿನಲ್ಲಿ ತಿರುಗಾಡುತ್ತಾ ಅನೇಕ ಸಂತೋಷದ ದಿನಗಳನ್ನು ಕಳೆದನು. ಕಾಡಿನಲ್ಲಿದ್ದ ಮೂಲ ನಿವಾಸಿಗಳು ಇವರನ್ನು ವಿಹಾರಾರ್ಥವಾಗಿ ಭೂಮಿಗಿಳಿದು ಬಂದಿರುವ ದೇವತೆಗಳೆಂದು ಭಾವಿಸಿದ್ದರು. ಒಂದು ದಿನ ಹೀಗೆ ಬೇಟೆಯಾಡಲು ಹೋದಾಗ ಅಡವಿಯಲ್ಲಿ ಬಹುದೂರ ಹೋಗಿ ಕಿಂದಮ ಋಷಿಗಳ ಆಶ್ರಮದ ಸನಿಹ ಹೋದನು. ಅಲ್ಲಿ ಕಿಂದಮ ಋಷಿಗಳು ತಮ್ಮ ಪತ್ನಿಯ ಜೊತೆ ವಾಸವಿದ್ದರು. ಇಬ್ಬರ ನಡುವೆ ಗಾಢವಾದ ಪ್ರೇಮವಿತ್ತು. ಋಷಿಯು ಸ್ಥೂಲ ಪ್ರೇಮದ ಎಲ್ಲ ಆಯಾಮಗಳನ್ನು ಆನಂದಿಸಿ ನೋಡಲು ಅಪೇಕ್ಷಿಸಿದನು. ಪಶು ಶರೀರದಲ್ಲಿದ್ದಾಗಿನ ಅನುಭವ ಎಂಥದ್ದು ಎಂದು ನೋಡುವ ಉತ್ಸುಕತೆ ಅವರಿಗಾಯಿತು. ಹೀಗೆ ಋಷಿಯು ಅವನ ಪತ್ನಿಯು 2 ಜಿಂಕೆಗಳಾಗಿ ರೂಪಾಂತರಗೊಂಡು ಒಟ್ಟಿಗೆ ಇರತೊಡಗಿದರು. ಒಂದು ದಿನ 2 ಜಿಂಕೆಗಳು ಏಕಭಾವದಲ್ಲಿ ಪ್ರಪಂಚವನ್ನೇ ಮರೆತಿದ್ದಾಗ ಪಾಂಡುವು ಅವುಗಳನ್ನು ನೋಡುತ್ತಿದ್ದನು. ಅವನಿಗೆ ಇದು ಬಹಳ ಮೋಜೆನಿಸಿತು. ಆದರೆ 2 ಪ್ರಾಣಿಗಳು ಒಟ್ಟಿಗೆ ಇದ್ದು ತಮ್ಮನ್ನು ತಾವು ಮರೆತಿರುವಾಗ ಅವುಗಳಿಗೆ ತೊಂದರೆ ಕೊಡಬಾರದೆಂಬ ವಿಚಾರವು ಬೇಟೆಯ ಆಸೆಯಲ್ಲಿ ಅವನಿಗೆ ಮರೆತೇ ಹೋಯಿತು. ಅವನು ಬಿಲ್ಲಿಗೆ ಬಾಣ ಹೂಡಿ ಹೊಡೆದೇ ಬಿಟ್ಟನು. ಅದು ನೇರವಾಗಿ ಗಂಡು ಜಿಂಕೆಗೆ ತಾಕಿತು. ಆ ಜಿಂಕೆಯು ವಿಲವಿಲನೆ ಒದ್ದಾಡುತ್ತಾ ಮಾನವ ರೂಪ ತಾಳಿತು. ಕಿಂದಮ ಋಷಿಗಳು ಪಾಂಡುರಾಜನಿಗೆ ರುಜುತ್ವಕ್ಕಾಗಿ ಲೋಕವಿಖ್ಯಾತವಾಗಿರುವ ವಂಶದಲ್ಲಿ ಹುಟ್ಟಿರುವ ನೀನು ಹೇಗೆ ಇಂಥ ಪಾಪವನ್ನು ಮಾಡಿದೆ? ರಾಜ, ನನ್ನಂತೆ ನೀನು ನಿನ್ನ ಪತ್ನಿಯೊಂದಿಗೆ ರತಿಕ್ರೀಡೆಯಲ್ಲಿದ್ದಾಗ ಸತ್ತು ಹೋಗು ಎಂದು ಶಪಿಸಿ ಋಷಿಯು ತನ್ನ ಪತ್ನಿಯೊಂದಿಗೆ ಪ್ರಾಣ ಬಿಟ್ಟನು. ಪಾಂಡುವು ಎಷ್ಟು ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಪಾಂಡುವಿಗೆ ತನ್ನ ದುರ್ವಿಧಿಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವೇ ತಿಳಿಯದಾಯಿತು.
ಭಾರವಾದ ಮನಸ್ಸಿನಿಂದ ತನ್ನ ಅವಿವೇಕವನ್ನು ಹಳೆದುಕೊಳ್ಳುತ್ತಾ ಪಾಂಡುವು ಆಶ್ರಮಕ್ಕೆ ಹಿಂತಿರುಗಿದನು. ವಿಧಿಯ ಆಟ ನಿಜಕ್ಕೂ ಆಶ್ಚರ್ಯಕರ. ಅದು ಒಮ್ಮೆ ಬಂದು ತಗುಲಿಕೊಂಡಿತೆಂದರೆ ನಮ್ಮ ಭವಿಷ್ಯವೇ ಬದಲಾಗಿ ಬಿಡಬಹುದು. ಕುಂತಿ ಮಾದ್ರಿಯರಿಗೆ ತನ್ನ ಕರ್ಮ ಕಥೆಯನ್ನು ವಿವರಿಸಿ ದುಃಖಿಸಿದನು. ಅವರಿಗೂ ಕೂಡ ದುಃಖವಾಯಿತು. ಪಾಂಡುರಾಜನಿಗೆ ತನ್ನ ಕಾರ್ಯದಿಂದ ಪಶ್ಚಾತ್ತಾಪ ಉಂಟಾಯಿತು. ಪಾಂಡುವು ಎಲ್ಲದರಲ್ಲಿಯೂ ಆಸಕ್ತಿಯನ್ನು ಕಳೆದುಕೊಂಡನು. ರಾಜ್ಯಕ್ಕೆ ಹಿಂತಿರುಗುವುದೇ ಬೇಡವೆನಿಸಿತು. ತನ್ನ ಉಳಿದ ಜೀವನದ ಭಾಗವನ್ನು ಕಾಡಿನಲ್ಲಿ ಕಳೆಯಲು ನಿರ್ಧರಿಸುವುದಾಗಿ ಪತ್ನಿಯರಿಗೆ ತಿಳಿಸಿಬಿಟ್ಟನು. ರಾಜನ ಮನಸ್ಥಿತಿಯ ಕಾರಣವನ್ನು ತಿಳಿದಿದ್ದ ಅವರು ಏನನ್ನೂ ಹೇಳಲಿಲ್ಲ. ಅವನಿಗೆ ಮನಸ್ಸಿಗೆ ನೆಮ್ಮದಿಯೊಂದನ್ನು ಬಿಟ್ಟು ಮತ್ತೇನು ಬೇಕಿರಲಿಲ್ಲ. ತನ್ನನ್ನು ತಾನು ಗೆಲ್ಲುವುದೇ ತನ್ನ ಮುಂದಿನ ದಿಗ್ವಿಜಯ ಎಂದು ಅವನು ನಿರ್ಧರಿಸಿದನು. ಪಾಂಡುವು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಲು ನಿರ್ಧಾರ ಮಾಡಿದನು. ತನ್ನ ಮತ್ತು ತನ್ನ ಪತ್ನಿಯರ ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ದಾನ ಮಾಡಿದನು. ಅಲಕಾನಂದ ನದಿಯು ಭರದಿಂದ ಹರಿಯುವ ಸ್ಥಳದ ಪಾಂಡುಕೇಶ್ವರನೆಂಬ ಕ್ಷೇತ್ರದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡನು ಮತ್ತು ಕುಂತಿ ಮಾದ್ರಿಯರೊಂದಿಗೆ ಅಲ್ಲಿ ವಾಸವಾಗಿ ತಪಸ್ಸನ್ನಾಚರಿಸತೊಡಗಿದನು. ಈ ಸುದ್ದಿಯನ್ನು ಅರಮನೆಗೆ ತಿಳಿಸಿ, ಅಜ್ಜಿ ಸತ್ಯವತಿ, ದೊಡ್ಡಪ್ಪ ಭೀಷ್ಮ, ಪ್ರೀತಿಯ ತಾಯಿಯಾದ ಅಂಬಾಲಿಕೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸುವಂತೆ ತನ್ನ ಬಳಿ ಇದ್ದ ಸೇವಕರನ್ನು ಹಸ್ತಿನಾಪುರಕ್ಕೆ ಕಳುಹಿಸಿದನು. ಪಾಂಡುವಿನ ಪರಿತ್ಯಾಗದ ಸುದ್ದಿಯನ್ನು ಕೇಳಿದ ಹಸ್ತಿನಾಪುರಿಯು ದುಃಖ ಸಾಗರದಲ್ಲಿ ಮುಳುಗಿತು. ನಡೆದುದನ್ನೆಲ್ಲ ಕೇಳಿ ಭೀಷ್ಮನು ತುಂಬಾ ಸಂಕಟಪಟ್ಟನು. ಅಂಬಿಕೆಯ ಕಣ್ಣೀರಿಗೆ ಕೊನೆಯೇ ಇಲ್ಲದಂತಾಯಿತು. ಯಾರಿಗೂ ಅವಳನ್ನು ಸಮಾಧಾನ ಮಾಡಲು ಸಾಧ್ಯವಾಗಲಿಲ್ಲ. ಮತ್ತೆ ರಾಜಭಾರದ ಹೊರೆಯು ಭೀಷ್ಮನ ಹೆಗಲಿಗೆ ಬಿತ್ತು. ವೀರನಾದ ಪಾಂಡುವಿನಿಂದಾಗಿ ಸ್ವಲ್ಪ ಕಾಲ ಭೀಷ್ಮನು ರಾಜಭಾರದ ಹೊರೆಯನ್ನು ಇಳಿಸಿಕೊಂಡಿದ್ದನು. ಈಗ ಆ ಅಲ್ಪಾವಧಿಯ ಬಿಡುವು ಕೂಡ ಕೊನೆಗೊಂಡಿತು. ಪುನಃ ಭೀಷ್ಮನೇ ರಾಜ್ಯವನ್ನು ಮುನ್ನಡೆಸಬೇಕಾಯಿತು. ಎಷ್ಟು ಕಾಲವೂ ತಿಳಿಯದು. ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ. ಅವಶ್ಯವಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.